ನಮಸ್ಕಾರ ಕರ್ನಾಟಕ. ಬಳ್ಳಾರಿ ವಿಚಾರ ಒನ್ ಇಂಡಿಯಾ ಕನ್ನಡ ಅವರು ಒನ್ ಸೈಡ್ ಸ್ಟೋರಿಯನ್ನು ಮಾಡೋದ್ರಿಂದ ಜನಾರ್ದನ್ ರೆಡ್ಡಿಯವರೇ ಇದಕ್ಕೆ ಕಾರಣಕರ್ತರಾಗಿರ್ಬೋದು ಅಂತ ನಾವು ಕೂಡ ಆ ಒಂದು ಇನ್ಪುಟ್ಸ್ ಮೇಲೆ ನಾವು ಸ್ಟೋರಿಯನ್ನು ಮಾಡಿದ್ವಿ. ತಕ್ಕ ಮಟ್ಟಿಗೆ ಅದು ಸತ್ಯಕ್ಕೆ ಹತ್ತಿರವಾಗಿಲ್ಲ ಅಂತಂದರೂ ನಾವು ನಮ್ಮ ಕಡೆಯಿಂದ ಕ್ಷಮೆ ಯಾಚಿಸ್ತೀವಿ. ಸಂಪೂರ್ಣ ಮಾಹಿತಿ ಬರಲಿಕ್ಕೆ ನಮಗೆ ಸ್ವಲ್ಪ ಸಮಯ ತಗೊಳ್ತು. ಬಳ್ಳಾರಿ ವಿಚಾರ ಬರೋದಾಯಿತು ಅಂತಂದರೆ ಅಲ್ಲಿ ಗಲಾಟೆ ನಡೆದಿರೋದು ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನಾ ವಿಚಾರದಲ್ಲಿ. ಭರತ್ ರೆಡ್ಡಿ ಅನ್ನುವ ಕಾಂಗ್ರೆಸ್ಸಿನ ಶಾಸಕ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ, ಇಬ್ಬರು ರೆಡ್ಡಿಗಳಲ್ಲಿ ಬಳ್ಳಾರಿ ಮೈನಿಂಗ್ ನಾಡು ಅಲ್ಲಾಡಿ ಹೋಗಿದೆ. ಬಳ್ಳಾರಿ ಮೈನಿಂಗ್ ನಾಡು ಯಾಕೆ ಅಲ್ಲಾಡಿ ಹೋಗಿದೆ ಅಂತಂದರೆ ತೆಲುಗು ಫಿಲಮ್ ರೀತಿಯಲ್ಲಿ ಫೈರ್ ಆರ್ಮ್ಸ್ಗಳನ್ನ ಎತ್ಕೊಂಡು ಬೀದಿಗೆ ಬಂದು ಎರಡೂ ಕಡೆ ಫೈರಿಂಗ್ಗಳನ್ನು ಮಾಡಿ, ಬಾಡಿ ಗಾರ್ಡ್ಗಳು ಫೈರಿಂಗ್ಗಳನ್ನು ಮಾಡಿ, ಇದೆಲ್ಲ ನಡೆದದ್ದು ಬೇರೆ ಏನಕ್ಕೂ ಅಲ್ಲ, ಒಂದು ಪ್ರತಿಷ್ಠಿತ ವಿಚಾರವನ್ನು ಇಟ್ಕೊಂಡು ನಮ್ಮ ಬ್ಯಾನರ್ ಅವ್ರ ಮನೆ ಮುಂದೆ ಕಟ್ಟಬೇಕು ಅಂತೇಳಿ ಅವರು ನಿಮ್ಮ ಬ್ಯಾನರ್ನ ಇಲ್ಲಿ ಕಟ್ಟಬೇಡಿ ಅಂತ ಸಿಂಪಲ್ ಆಗಿ ಇದು ಹೇಳಬೇಕಾದ್ರೆ ಆ ಭರತ್ ರೆಡ್ಡಿ ಕಡೆಯವರು ಜನಾರ್ದನ್ ರೆಡ್ಡಿಯವರ ಮನೆ ಹತ್ರ ಅನಧಿಕೃತ ಬ್ಯಾನರ್ಗಳನ್ನ ಕಟ್ಟಕ್ಕೆ ಹೋಗಿದ್ದಾರೆ. ನಾನು ಯಾಕೆ ಈ ಅನಧಿಕೃತ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತಂದರೆ, ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ಬ್ಯಾನರ್ಗಳನ್ನು ಹಾಕೋದನ್ನು ನಿಷೇಧ ಮಾಡಿದರೂ ಸಹ ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಕೋರ್ಟ್ಗೆ ಆಗಿರ್ಬೋದು, ಕಾನೂನಿಗೆ ಆಗಿರ್ಬೋದು, ಇವು ಯಾರು ಕೂಡ ಕೇರ್ ಮಾಡಲ್ಲ. ದೇ ಥಿಂಕ್ ಕಾಂಗ್ರೆಸ್ ಸರ್ಕಾರ ಅಂತಂದರೆ ಅವ್ರು ಹೇಳಿದ್ದೇ ಸರ್ಕಾರ, ಅವಳು ಹೇಳಿದ್ದೇ ಕಾನೂನು. ಇಲ್ಲಿ ದೇಶದಲ್ಲಿ ಸಂವಿಧಾನ ಇದೆ ಅನ್ನೋದು ಕೂಡ ಅವ್ರಿಗೆ ಮರ್ಯಾದೆ ಇಲ್ಲ. ಆಮೇಲೆ ಕಾನೂನು ಅನ್ನೋದು ಯಾರೋ ತಲೆಗೆ ಬಟ್ಟೆ ಇಲ್ದರು, ಬಡವರು, ಸಾಮಾನ್ಯ ಜನರು, ನಮ್ಮಂಥ ಧ್ವನಿ ಮಾಡೋರ ಮೇಲೆ ದುರುಪಯೋಗ ಮಾಡೋಕ್ಕಿದ್ದಾರೆ ಹೊರತು ಅದನ್ನು ಸದ್ದು ಬಳಕೆ ಮಾಡೋದು ಅಥವಾ ನಿಜವಾಗೂ ಅಪರಾಧ ಮಾಡೋಂಥವ್ರ ಮೇಲೆ ಅದನ್ನು ಬಳಸಲಿಕ್ಕೂ ಕೂಡ ಬಳಸ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳು ಮಾಡಿದ ಮೇಲೆ ಆ ಭರತ್ ರೆಡ್ಡಿ ಅನ್ನೋ MLA ಬಳ್ಳಾರಿ ಶಾಸಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನಾನು ಸುಮ್ಮನೆ ಬಿಡಲ್ಲ. ವಾಟ್ ಯು ಮೀನ್ ಟು ಸೇ? ಓಪನ್ ಥ್ರೆಟ್ನಿಂಗು. ಎರಡೂ ಕಡೆ ಗುಂಡಾಡಿಸಿ, ಭರತ್ ರೆಡ್ಡಿ ಕಡೆಯವರು ಕೂಡ ಗುಂಡಾಡಿಸಿದ್ದಾರೆ ವೆಪನ್ಸ್ ತಗೊಂಡು, ಜನಾರ್ದನ್ ರೆಡ್ಡಿ ಕಡೆ ಬಾಡಿ ಗಾರ್ಡ್ಸು ಸಹ ಆ ಕಡೆನೂ ಫೈರಿಂಗ್ ಆಗಿದೆ. ಎರಡರ ಸೆಂಟ್ರಲ್ಲಿ ಪೊಲೀಸರು ಕೂಡ ಫೈರಿಂಗ್ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ 3 ಕಡೆ ಫೈರಿಂಗ್ ಆಗಿದೆ. ದೆರ್ ಈಸ್ ನೋ ಜುಡಿಷಿಯಲ್ ಎನ್ಕ್ವೈರಿ ಆನ್ ದಿಸ್. ವಿ ವಾಂಟ್ ಎ ಜುಡಿಷಿಯಲ್ ಎನ್ಕ್ವೈರಿ. ಈ ಒಂದು ಅನಾಹುತದ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು. ಆಮೇಲೆ ನೋಡ್ರಿ, ಆ ಭರತ್ ರೆಡ್ಡಿ ಅನ್ನೋ MLA ಕಾಂಗ್ರೆಸ್ಸಿನ ಶಾಸಕ CM ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡ್ತಾನೆ. ಇಷ್ಟೆಲ್ಲ ಅನಾಹುತ ಆದಮೇಲೆ ಒಬ್ಬ CM ಜೊತೆ ಕೂತ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಂತ. ಹೂ ಈಸ್ ಇ ಟು ಎಕ್ಸ್ಪ್ಲೇನ್? ಒಂದು ಜುಡಿಷಿಯಲ್ ಪ್ರೋಬ್ ಯಾಕೆ ಆಗಬಾರದು? ಈ ರೀತಿ ಕಾನೂನುಗಳನ್ನು ದುರುಪಯೋಗ ಮಾಡ್ಕೊಳೋ ಅಂತ ಈ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ MLAಗರು, ಈಗ MLA ಜನಾರ್ದನ್ ರೆಡ್ಡಿ ತಪ್ಪಿರ್ಬೋದು, ನಾವು ಇಲ್ಲೋ ಅಂತೇನಿಲ್ಲ. ದೇ ಶುಡ್ ಬಿ ಎ ಜುಡಿಷಿಯಲ್ ಪ್ರೋಬ್. ಇದು ನ್ಯಾಯಾಂಗ ತನಿಖೆ ಆಗಬೇಕು. ಯಾರೋ ಈ ಕಾಂಗ್ರೆಸ್ಗೆ ಗೊತ್ತಿರೋ ಅಂಥ ರಿಟೈರ್ಡ್ ನ್ಯಾಯಾಧೀಶರುಗಳನ್ನು ಕರ್ಕೊಂಬಂದು ತನಿಖೆ ಮಾಡೋದಲ್ಲ. ದೇ ಶುಡ್ ಬಿ ಎ ಜುಡಿಷಿಯಲ್ ಪ್ರೋಬ್. ಆಮೇಲೆ ದೇ ಶುಡ್ ಬಿ ಎನ್ ಆ್ಯಕ್ಷನ್ ಅಗೇನ್ಸ್ಟ್ ಹೂವರ್ ಎಸ್ ಡನ್. ಯಾರೇ ತಪ್ಪು ಮಾಡಿಲ್ಲ, ಅವ್ನು ಭರತ್ ರೆಡ್ಡಿ ಮಾಡಿರಲಿ, ಭರತ್ ರೆಡ್ಡಿ CM ಪಕ್ಕದಲ್ಲಿ ಕೂತ್ಕೊಂಡು ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾನೆ. ನೋಡ್ರಿ, ಒಬ್ಬ ಸಾಮಾನ್ಯ ಮನುಷ್ಯ, ನಮ್ಮಂಥವ್ರು ಗನ್ಮೆನ್ನು ಗಾಳಿನಲ್ಲಿ ಗುಂಡಾರಿಸಿದ್ದಕ್ಕೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ತೊಗೊಂಡೋಗಿ ಪರಪ್ಪರ ಅಗ್ರಹಾರಕ್ಕೆ ತುಂಬಿ ತಮ್ಮ ದ್ವೇಷವನ್ನು, ತಮ್ಮ ತಾಕತ್ತನ್ನು ತೋರಿಸಿದಂಥ ಅದೇ ಕಾಂಗ್ರೆಸ್ ಸರ್ಕಾರ ಭರತ್ ರೆಡ್ಡಿ ಕಡೆಯವರು ಶೂಟ್ ಮಾಡಿದ್ದಾರೆ, ಥ್ರೆಟ್ನಿಂಗ್ ಮಾಡಿದ್ದಾನೆ. ಮಾಧ್ಯಮಗಳಲ್ಲಿ ಬಂದಿದೆ ಭರತ್ ರೆಡ್ಡಿ, ಆತ CM ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡ್ತಾನೆ. ಒಬ್ಬ MLA, ಕಾಂಗ್ರೆಸ್ MLA ಫೈರಿಂಗ್ ಮಾಡಿಸಿದ್ರೆ CM ಜೊತೆಲಿ ಕೂತ್ಕೊಂಡು ಆರಾಮಾಗಿ ಪೊಲೀಸ್ ಭಯ ಇಲ್ಲದೆ ಮಾತಾಡ್ತಾನೆ, ಧಮ್ಕಿಗಳನ್ನ ಕೊಡ್ತಾನೆ. ಅದೇ ನಮ್ಮಂಥವ್ರು ಏನಾದರೂ ತಮ್ಮ ಪ್ರಾಣ ರಕ್ಷಣೆಗೆ ಏನಾದರೂ ಗನ್ಮೆನ್ಗಳು ಫೈರಿಂಗ್ ಮಾಡಿದೆ 97 ದಿವಸ ನಾವುಗಳು 2025 ಐ ವಿಲ್ ನೆವರ್ ಫರ್ಗೆಟ್. 97 ದಿವಸಗಳ ಕಾಲ DK ಶಿವಕುಮಾರನ ಈ ಒಂದು ದುರಾಡಳಿತಕ್ಕೆ ನಾವುಗಳು ಕೂಡ ಬೆಲೆನ ತೆಗೆಸಿದ್ವಿ. ಅದೇ ಇವತ್ತು ಕಾಂಗ್ರೆಸ್ಸಿನ ಬಳ್ಳಾರಿ MLA ಭರತ್ ರೆಡ್ಡಿ ಫೈರಿಂಗ್ ಮಾಡಿದ್ದಾನೆ, ಎದುರುಗಡೆ ಜನಾರ್ದನ್ ರೆಡ್ಡಿ ಅವರು ಫೈಲ್ ಮಾಡಿದ್ದಾರೆ. ಇಬ್ಬರೂ ಕಡೆಯವರು ಫೈರಿಂಗ್ ಮಾಡಿ ಲಟಿಪಿಟಿ ಆಗಿದೆ. ಅನಧಿಕೃತ ಬ್ಯಾನರ್ಗಳು, ಅನಧಿಕೃತ ಪ್ರತಿಷ್ಠೆಗಳನ್ನಗೋಸ್ಕರ ಐ ಥಿಂಕ್ ಬಿಹಾರ ಮಾಡಿಟ್ಟಿರುವಂಥ ಇದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ MLA ಭರತ್ ರೆಡ್ಡಿ ಇದನ್ನೆಲ್ಲ ನೋಡಿಕೊಂಡು ಬೇರೆಯವ್ರಿಗೆ ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳೋ ಅಂಥ ಇದೇ DK ಶಿವಕುಮಾರು ಇವತ್ತಿನ ಬಳ್ಳಾರಿಯನ್ನು UP ಬಿಹಾರ ಮಾಡಿಟ್ಟಿದಾರಲ್ಲ. ಯಾರ ನಟ್ಟು ಬೋಲ್ಟು ಯಾರು ಟೈಟ್ ಮಾಡಿದ್ರು, ಇಲ್ಲಿಯೂ ಕೂಡ ಬಲಿಯಾಗಿದ್ದು ಒಬ್ಬ ನಿಷ್ಠಾವಂತ IPS ಆಫೀಸರ್ ಪವನ್ ನೆರುಟ್ಟಿ ಅನ್ನೋ ವ್ಯಕ್ತಿ ಲೋಕಾಯುಕ್ತದಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾಯಿದ್ರು. ಲೋಕಾಯುಕ್ತದಲ್ಲಿ ಸಾಕಷ್ಟು ಭ್ರಷ್ಟರ ಮೇಲೆ ರೈಡ್ ಮಾಡಿದರು. ಅವರ ಮೇಲೆ ದ್ವೇಷಕ್ಕೆ ಅವರು ರೇಡ್ ಮಾಡಿದಾರಲ್ಲ,
ಲೋಕಾಯುಕ್ತದಿಂದ ಲೋಕಾಯುಕ್ತ ಎಸ್ ಪಿಯಿಂದ ಹಿಡಿದು ಈಗ ಡೈರೆಕ್ಟಾಗಿ ಬಳ್ಳಾರಿ ಎಸ್ ಪಿ ಆಗಿ ಪವನ್ ಅವರು ಚಾರ್ಜ್ ತೊಗೊಂಡು ಮಾರನೇ ದಿವಸನೇ ಸಸ್ಪೆಂಡ್ ಮಾಡಿದ್ದಾರೆ. ಪವನ್ ಅವರು ಲೋಕಾಯುಕ್ತದಲ್ಲಿ ಮಾಡಿದಂಥ ಒಳ್ಳೆ ಕೆಲಸವನ್ನು ದ್ವೇಷವನ್ನು ಇಟ್ಟುಕೊಂಡು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಎಸ್ ಪಿಯನ್ನು ಹೊಣೆಗಾರಿಕೆ ಮಾಡಿ, ಯಾಕೆ ಅಲ್ಲಿದ್ದಂಥ ಮುನ್ಸಿಪಾಲ್ಟಿ ಕಮಿಷನರ್ ಯಾಕೆ ಹೊಣೆಗಾರಿಕೆ ಮಾಡಿಲ್ಲ? ಸ್ವತಃ ಈ ತನ್ನ ಎಮ್ ಎಲ್ ಎ ಕಡೆಯವ್ರು ಗುಂಡಾಡಿಸಿದಲ್ಲ ಭರತ್ ರೆಡ್ಡಿನ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಆತನ ಮೇಲೆ ಶಿಸ್ತು ಕ್ರಮ ಯಾಕೆ ಮಾಡಿಲ್ಲ? ಜನಾರ್ದನ್ ರೆಡ್ಡಿ ಮೇಲೆ ಯಾಕೆ ಶಿಸ್ತು ಕ್ರಮ ಮಾಡಿಲ್ಲ? ಎರಡೂ ಕಡೆ ಫೈರಿಂಗ್ ಆಗಿದೆ, ಜೊತೆಲಿ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಫೈರಿಂಗ್ ಮಾಡಿದರೆ ಎಸ್ ಪಿಯನ್ನು ಹೊಣೆಗಾರಿಕೆ ಮಾಡಿ ಸಸ್ಪೆಂಡ್ ಮಾಡಿ, ಆ ಎಸ್ ಪಿ ಬಳ್ಳಾರಿ ಬಿಟ್ಟು ಬೆಂಗಳೂರಿಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸೂಸೈಡ್ಗೆ ಅಟೆಂಪ್ಟ್ ಮಾಡಿ ಈಗ ಐಸಿಯುನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನೋಡ್ರಿ, ಒಬ್ಬ ನಿಜವಾಗ್ಲೂ ನಿಷ್ಠಾವಂತ ವ್ಯಕ್ತಿಗಳು, ನೋಡ್ರಿ, ನಿಷ್ಠಾವಂತಿಗೆ ಎಲ್ಲೂ ಬೆಲೆ ಇಲ್ಲ. ನಾವು ಸತ್ಯವನ್ನು ರಿಪೋರ್ಟ್ ಮಾಡ್ತಾ ಇದ್ವಿ, ನಮ್ಮ ವಿರುದ್ಧ ಸುಳ್ಳು ಕೇಸನ್ನು ದಾಖಲಿಸಿ ತಮ್ಮ ಪೌರುಷವನ್ನು ಮೆರೆದಂಥ ಇದೇ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಗುಂಡುಗಳು ಹಾಕೊಂಡಿದ್ದಾರೆ, ಎರಡೂ ಕಡೆಯವ್ರು ಗುಂಡುಗಳು ಹಾಕೊಂಡಿದ್ದಾರೆ, ಪೊಲೀಸರು ಫೈರಿಂಗ್ ಮಾಡಿದ್ದಾರೆ, ಒಬ್ಬರು ಹೆಣ ಬಿದ್ದಿದೆ. ಎಸ್ ಪಿನ ಸಸ್ಪೆಂಡ್ ಮಾಡಿ ಎಸ್ ಪಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಂಥ ಆ ಒಂದು ಪವನ್ ಅನ್ನೋ ಎಸ್ ಪಿ ಲೋಕಾಯುಕ್ತದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಅವ್ರ ಮೇಲೆ ದ್ವೇಷಕ್ಕೋಸ್ಕರ ಎಸ್ ಪಿ ಅಲ್ಲಾಕಿ ಅಲ್ರಿ, ಒಂದು ಕಡೆ ಏನೋ ಇವ್ರು ಮಾಡೋ ತೀಟೆಗಳಿಗೆ ಪೊಲೀಸರು 224 ಜನ ಎಮ್ ಎಲ್ ಎಗಳು ಪೊಲೀಸ್ ಸ್ಟೇಷನ್ಗಳನ್ನು, ಎ ಸಿ ಪಿಗಳನ್ನು, DYSPಗಳನ್ನು, ಎಸ್ ಪಿಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ 224 ಎಮ್ ಎಲ್ ಎಗಳು ಪೊಲೀಸವ್ರನ್ನ ಕಂಟ್ರೋಲ್ ಮಾಡೋದು ಬಿಡೋದಲ್ಲೋ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಎಲ್ಲೋ ಒಂದು ಕಡೆ 224 ಎಮ್ ಎಲ್ ಎಗಳು ಹೇಳೋ ರೀತಿಯಲ್ಲಿ ಪೊಲೀಸರು ಕೆಲಸ ಮಾಡೋ ಮಟ್ಟಕ್ಕೆ ಬಂದು ಇವತ್ತು ಸಸ್ಪೆಂಡ್ ಆಗಿದ್ದಾರೆ. ಕಳೆದ 2025ರಲ್ಲಿ 200ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರೆ 2026 ಮೊದಲ ವಿಕೆಟ್ ಎಸ್ ಪಿ ಬಳ್ಳಾರಿ ಪವನ್ ಅವರು ಸಸ್ಪೆಂಡ್ ಆಗಿದ್ದಾರೆ. ಫಾಲೋಡ್ ಬೈ ಸೂಸೈಡ್ ಅಟೆಂಪ್ಟು. ಅಲ್ಲಿ ದಾವಣಗೆರೆನಲ್ಲೆಲ್ಲೋ ಫಾರ್ಮ್ ಹೌಸ್ನಲ್ಲಿ ಪಿಲ್ಸ್ ತೊಗೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ವಿ ವಾಂಟ್ ಎ ಜುಡಿಷಿಯಲ್ ಪ್ರೋಬ್. ಇಲ್ಲಿ ದುರ್ಬಳಕೆ ಮಾಡಿದವನು ಈ ಭರತ್ ರೆಡ್ಡಿ ಬ್ಯಾನರ್ಗಳನ್ನ ಕಟ್ಟಿದ್ದೇನೆ ಇಷ್ಟು ದೊಡ್ಡ ಭುಗಿಲಿದ್ದಿದೆ ಅಲ್ರಿ. DK ಶಿವಕುಮಾರ್ ಯಾರನ್ನ ಮೀಡಿಯಾದವ್ರನ್ನ ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳೋ DK ಶಿವಕುಮಾರ್ ಈ ಭರತ್ ರೆಡ್ಡಿ ವಿಚಾರದಲ್ಲಿ ಯಾಕೆ ಕಾನೂನು ಕ್ರಮ ಆಗಿಲ್ಲ ಈತನ ಮೇಲೆ, ಯಾಕೆ ಈತನ ಅರೆಸ್ಟ್ ಮಾಡಿಲ್ಲ? ಈತನ ಈಸ್ ಪ್ರೊವೋಕಿಂಗ್ ಒಂದು ಜುಡಿಷಿಯಲ್ ಪ್ರೋಬನ್ನು ಯಾಕೆ ಮಾಡ್ತಾ ಇಲ್ಲ ಸರ್ಕಾರ? ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಭರತ್ ರೆಡ್ಡಿಯನ್ನ? ಕಾಂಗ್ರೆಸ್ಸಿನ ಶಾಸಕ ಭರತ್ ರೆಡ್ಡಿಯನ್ನ ಯಾಕೆ ಪ್ರೊಟೆಕ್ಟ್ ಮಾಡ್ತಾ ಇದೆ? ಕರ್ನಾಟಕ ಈಸ್ ಆಸ್ಕಿಂಗ್ ದಿಸ್ ಕ್ವಶನ್. ವಿ ವಾಂಟ್ ಎನ್ ಆನ್ಸರ್. ಒಂದು. ಎರಡನೇದಾಗಿ, ಎರಡೂ ಕಡೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಮೂರನೇದು, ಫೈರಿಂಗ್ ಆಗಿ ಒಬ್ಬ ವ್ಯಕ್ತಿ ಸಿಗ್ತಾನೆ, ಇಟ್ಸ್ ಅನ್ ಅಟೆಂಪ್ಟ್ ಮರ್ಡರು. ಇಷ್ಟೆಲ್ಲ ನಡೆದಿದ್ರು ಕೂಡ ಒಬ್ಬ ನಿಷ್ಠಾವಂತ ಎಸ್ ಪಿನ ಸಸ್ಪೆಂಡ್ ಮಾಡಿ ಅವ್ನು ಸೂಸೈಡ್ ಮಾಡ್ಕೊಳಕ್ಕೆ ಇವಾಗ ಟ್ರೈ ಮಾಡಿ ಐಸಿಯುನಲ್ಲಿದ್ದಾನೆ. ಏನು ಕ್ರಮ ಆಗಿಲ್ಲ. ಥೇಟ್ UP ಬಿಹಾರ್ ರೀತಿಯಲ್ಲಿ ಕರ್ನಾಟಕದ ಲಾ ಆ್ಯಂಡ್ ಆರ್ಡರ್ನ ತಗೊಂಡೋಗಿದ್ದಕ್ಕೆ ಯಾರೋ ತಲೆಗೆ ಬಟ್ಟೆ ಇಲ್ದವರು ನಮ್ಮಂಥವ್ರು ವಿಡಿಯೋ ಮಾಡಾಕರೆ ಸುಳ್ಳು ಕೇಸುಗಳನ್ನು, ಫೋಟೋ ಹಾಕರೆ ಅಟ್ರಾಸಿಟಿ ಕೇಸು, ವಿಡಿಯೋ ಮಾಡಾಕರೆ ಸುಳ್ಳು ಕೇಸು, ಇಷ್ಟಕ್ಕೆ ಸೀಮಿತವಾಗಿರುವಂಥ ಈ ಭ್ರಷ್ಟಾಚಾರ ತುಂಬಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿ 2028ಕ್ಕೆ ಪತನವಾಗುತ್ತೆ. ಅದಕ್ಕೆ ಮುಂಚೆನೇ ಪತನವಾದರೂ ಕೂಡ ಕೇಳಕ್ಕೆ ಹೋಗ್ಬೇಡಿ. ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತು ಬೆಂಗಳೂರಿನ GB ಎಲೆಕ್ಷನ್ಸ್ ಆಗಿರ್ಬೋದು, ಕಾಂಗ್ರೆಸ್ಗೆ 0 ಕೊಡಿ. ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ. ಕಾಂಗ್ರೆಸ್ ಒಂದು ಕಡೆ ಭ್ರಷ್ಟಾಚಾರ ಆದರೆ ಇನ್ನೊಂದು ಪೊಲೀಸರನ್ನ ದುರ್ಬಳಕೆ. 200 ಜನ ಪೊಲೀಸರು 2025ರಲ್ಲಿ ಸಸ್ಪೆಂಡ್ ಆಗಿದ್ದಾರೆ ಅಂತಂದರೆ ನಿಮಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು. ವರ್ಲ್ಡ್ ಆಫ್ ಗಿನ್ನಿಸ್ ರೆಕಾರ್ಡಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ತರಬೇಕು, ಪೊಲೀಸ್ ಇಲಾಖೆನೂ ತರಬೇಕು. ಪೊಲೀಸ್ ಇಲಾಖೆಯವರು ಇವಾಗಲಾದ್ರು ಬುದ್ಧಿ ಕಲೀರಿ. ಈ ಕಾಂಗ್ರೆಸ್ ಯಾವುದೇ MLAಗಳನ್ನ ಮಾತು ಕೇಳಿ ನೀವು ಆಟ ಆಡೋಕೆ ಹೋಯ್ತು ಅಂತಂದರೆ ಸಸ್ಪೆಂಡ್ ಆಗ್ತೀರಾ, ನಿಮ್ಮ ಮೇಲೆ ಕೇಸುಗಳಾಗ್ತದೆ. DCP ನಾರ್ತ್ ಈಸ್ಟ್ ಮೇಲೆ ಕನಿಷ್ಠ 40 ಕೇಸುಗಳು ಬಾಕಿ ಇದೆ. ಕೊಡಗೇರಿ ಇನ್ಸ್ಪೆಕ್ಟರ್ ಮುತ್ತುರಾಜು ಮೇಲೆ 40 ಕೇಸುಗಳು ಬಾಕಿ ಇದೆ. ಈಗ ಅಮೃತಹಳ್ಳಿಯವನು ಸಹ ಫೋಟೋ ಹಾಕಿದ್ದಕ್ಕೆ ಸುಳ್ಳು ಕೇಸ್ ದಾಖಲೆ ಮಾಡಿದ್ದಾನೆ. ವಿ ಆರ್ ಫೈಲಿಂಗ್ ಎ PCR ಅಗೇನ್ಸ್ಟ್ DCP, ದ ಕಂಪ್ಲೇನೆಂಟ್, ಮತ್ತು ಅಮೃತಹಳ್ಳಿ ಇನ್ಸ್ಪೆಕ್ಟರ್ ಅಂಬರೀಷ್ ಅವರಿದ್ದ PCR ನಮ್ಮವ್ರು ಫೈಲ್ ಮಾಡ್ತಾ ಇದ್ದಾರೆ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೇರ್. ಈ ಒಂದು ಲೀಗಲ್ ನಮ್ಮ ಹೋರಾಟ ಏನಿದೆ ಇದನ್ನು ಮುಂದುವರಿತದೆ. ವಿ ವಿಲ್ ಆನ್ಸರ್ ಲೀಗಲಿ. ಈ ಒಂದು ಭ್ರಷ್ಟಾಚಾರ ತುಂಬಿರುವಂಥ ಸರ್ಕಾರ, ಪೊಲೀಸನ್ನು ಬಳಸಿ ದುರ್ಬಳಕೆ ಮಾಡುವಂಥ ಸರ್ಕಾರ, ವಿಡಿಯೋ ಮಾಡಿದ್ರೆ FIR ಮಾಡುವಂಥ ಸರ್ಕಾರ, ವಿಡಿಯೋ ಮಾಡಿದ್ರೆ ರೌಡಿ ಶೀಟರ್ಗಳನ್ನು ಮಾಡುವಂಥ ಸರ್ಕಾರ, ಮತ್ತು ಗಡೀಪಾರುಗಳನ್ನು ಮಾಡುವಂಥ ಸರ್ಕಾರ. ಅದೇ ಇವತ್ತು ಗುಂಡು ಹೊಡೆದು ಸತ್ತೋಗಿದ್ದಾರೆ. ಎರಡೂ ಕಡೆ ಫೈರಿಂಗ್ ಆಗಿದೆ. ಮೌನಕ್ಕೆ ಜಾರಿರುವ ನಾಚಿಕೆಗೇಡಿನ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಅಂತ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ನಾನು ನಿಮ್ಮ ವಕೀಲ್ ಸಾಬ್. ನಮ್ಮ ಹೋರಾಟ ಮುಂದುವರಿಯುತ್ತಲೇ ಇರ್ತದೆ. ನಾವು ಇವತ್ತು 1-2 ಅಲ್ಲ, 100 ಹೋರಾಟಗಳನ್ನು ಕಳೆದ 20 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಸಹಕಾರ ಹೀಗೆ ಇರಲಿ. ನಾನು ನಿಮ್ಮ ವಕೀಲ್ ಸಾಬ್.
ಬಳ್ಳಾರಿ ವಿಚಾರಕ್ಕೆ ಇವತ್ತು SP ಸೂಸೈಡ್ ಮಾಡ್ಕೊಳಕ್ಕೆ ಅಟೆಂಪ್ಟ್ಗೆ ಸರ್ಕಾರನೇ ಹೊಣೆ ಅಂತ ಹೇಳುತ್ತಾ ಇದರ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು, ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಬೇಕು, ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಅವ್ರು ತಪ್ಪಿದರೆ ಅವರನ್ನು ಅರೆಸ್ಟ್ ಮಾಡಬೇಕು, ಅವರ ಗನ್ಮೆನ್